ರೀ, ನಿಮ್ಗೆ ಯಾವುದೋ ಪತ್ರ ಬಂದೈತೆ ನೋಡಿ. ಬೆಳಿಗ್ಗೆ ಅಣಿಯ ಬಂದ್ಬಿಟ್ಟು ಹೋಯ್ತು. ನನಗೆ ಸರಿಯಾಗಿ ಏನು ಓದಕ್ಕೆ ಬರಲಿಲ್ಲ. ಅದಕ್ಕೆ ಸುಮ್ಕಾದೆ ನಾನು. ನಿಮಗೆ ಕೊಡನಿ ಅಂತ ಹೇಳ್ಬಿಟ್ಟು ಏನಾರ ಸಾಲ ಪಾಲ ಏನಾರ ಮಾಡ್ಕೊಂಡಿದ್ರೇನು? ತಿರುಗಿ ಯಾವ ಕಂತ್ರಿ ಕೆಲಸ ಮಾಡಿದ್ರಿ? ಯಪ್ಪ ಶಿವನಿ, ನೀನು ಕೂಡ ದುರುಮ್ದೇಟ್ ತಿನ್ನೋದೇನು ಯಾ ಸಾಕಾಯ್ತದ ನನಗೆ. ತಿಂದು 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 ನನಗಂತೂ ಮೈಯೆಲ್ಲ ಜಡ್ಗಟ್ಟೋಗ್ಬಿಟ್ಟೈತಿ. ಅಂಥದ್ರಾಗೆ ಇನ್ನಾನುವೆ ನಾನು ಸುಳ್ಳು ಹೇಳಿ ನೀನು ಮೋಸ ಮಾಡಿ ಏನ್ಲೇ ಮಾಡಲಿ. ಆ ಪತ್ರ ಯಾವುದು ಅಂತ ಹೇಳ್ಬಿಟ್ಟು ನಮ್ಮ ತಾಯಾಣೆ ನನಗಂತೂ ಗೊತ್ತಿಲ್ಲ ಕಣ್ಲಿ. ನಮ್ಮ ತಾಯಾಣೆಗೂ ನನಗಂತೂ ಗೊತ್ತಿಲ್ಲ. ಯಾವುದೋ ಏನೋ ಅಡ್ರೆಸ್ ಮಿಸ್ ಆಗಿ ಬಂದಿರ್ಬೋದೇನೋ, ನನಗಂತೂ ಗೊತ್ತಿಲ್ಲ ನೋಡು. ಅಡ್ರೆಸ್ ಏನಾರ ಮಿಸ್ ಆಗ್ಬೋದದ? ಪತ್ರ ಬಂದೈತೆ, ಅದೇನು ಪತ್ರ ಅಂತ ಬೋಗ್ಲಿ. ಇನ್ನ ಯಾವಳಗನ ಏನಾರ ಬರ್ಗಿರ್ ಕೊಟ್ಟು ಬಂದ್ರೋ ಏನೋ? ನೀವು ಮೊದಲೇ ಸರಿ ಇಲ್ದಿರ ನನ್ನ ಮಗ ನೀನು. ಬೇಕಾದ್ರೆ ಬರ್ಕೊಟ್ಟು ಬಂದ್ಬಿಡ್ತೀಯ ನೀನು. ಕಂತ್ರಿ ನನ್ನ ಮಗ ಹೇಳಕ್ಕಾಗಿಲ್ಲ ಬಿಡಂಗಿಲ್ಲ ನಿನ್ನ. ಏನು ಯಾರನ್ನ ಕೇಳ್ಬೇಕಿತ್ತಲ್ಲ. ಆ ರಮೇಶಪ್ಪ ಹೋಯ್ತಾನಿರು. ರಮೇಶಣ್ಣ, ಓಯ್ ರಮೇಶಣ್ಣ. ಓ ಏನು ಶರ್ದಕ್ಕ? ನೋಡೋಣ, ನನ್ನ ಗಂಡಂಗೆ ಯಾವುದೋ ಪತ್ರ ಬಂದೈತೆ. ಯಾವಳ ನಾಲ್ಕ ಕಿತ್ತೋದವಳು, ಯಾವಳ ನನ್ನ ಗಂಡಂಗೆ ಪತ್ರ ಗೀತ ಬರ್ದ್ಬಿಟ್ಟವಳೋ ಏನೋ ಅಂತ ಹೇಳ್ಬಿಟ್ಟು ನೋಡೋಣ. ಅದು ಯಾವಳು ಬರ್ದಿರ್ದವಳೋ ಏನೋ. ನಮಗಂತೂ ಓದಕ್ಕೆ ಬರಕ್ಕಿಲ್ಲ, ಮಾಡಕ್ಕೆ ಬರಂಗಿಲ್ಲ. ಓದಕ್ಕೆಲ್ಲ ಬರಂಗಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ? ನೋಡೋಣ. ನೀನು ಒಳ್ಳೆ ಸರಿ ಶರ್ದಕ್ಕ. ಓದಕ್ಕೆ ಬರ್ದಿದ್ದವ್ರಿಗೆ ಯಾರು ಪತ್ರ ಬರ್ದಾರ ಹೇಳಿ ನೀನು? ನೀನು ಒಳ್ಳೆ ಸಂದ ಕೇಳ್ತೀಯ. ಓದಕ್ಕೆ ಬರಕ್ಕಿಲ್ಲ ಅಂತ ಹೇಳ್ತೀಯ. ಓದಕ್ಕೆ ಬರ್ದಿದ್ದವ್ರಿಗೆ ಪತ್ರ ಬೇರೆ ಬರೀತಾರೆ ಕೊಡಿತ್ಲಾಗೆ. ಅಕ್ಕೋ, ಇದೇ LICದು 5 ಲಕ್ಷ ರೂಪಾಯಿನ ವಿತ್ಡ್ರಾ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಕಣಕ್ಕ. ಅಯ್ಯೋ 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 ರೀ, 5 ಲಕ್ಷ ರೂಪಾಯಿನ ಡ್ರಾ ಮಾಡ್ಕೊಂಬಿಟ್ಟು ಬಂದ್ರ? ಏನ್ರಿ, ನನಗೆ ಗೊತ್ತಿಲ್ದಂಗೆ ಏನೇನೋ ವ್ಯವಹಾರ ಬೇರೆ ಮಾಡ್ತಾ ಇದ್ರೇನು ನೀವು? ಅಯ್ಯೋಲೇ, ಇಲ್ಲ ಕಣ್ಲೆ, ಇಲ್ಲ ಇಲ್ಲ ಇಲ್ಲ, ನಾನು ವಿತ್ಡ್ರಾ ಮಾಡ್ಕೊಂಡಿಲ್ಲ ಕಣ್ಲೆ. ಮದುವೆಗೆ ಮುಂಚೆನೆನಿಯ, ನಿನ್ನ ಮದುವೆ ಮುಂಚೆನೆನಿಯ ನಾನು ಈ ನನ್ನ ಮೊದಲನೇ ಹೆಸರಿಗೆ ಅಂತ ಹೇಳ್ಬಿಟ್ಟು ಮಮತಿ ಹೆಸರಿಗೆ ಅಂತ LIC ಕೊಡ್ತಿದ್ದೆ ಕಣ್ಲೆ. ಅವಳೆಲ್ಲೋ ಡ್ರಾ ಮಾಡ್ಕೊಂಡಿರ್ಬೇಕು 5 ಲಕ್ಷ ರೂಪಾಯಿ. ಅವಳ ಹೆಸರಿಗೆ LIC ಕೊಡ್ತಾ ಇದ್ದೆ ನಾನು. ಅವಳೆ ಡ್ರಾ ಮಾಡ್ಕೊಬಿಟ್ಟವಳೆ. ಅವತ್ತು ಹೋಗಿ ಒಂದು ಕಿತ್ತ ಕೇಳ್ದೆ, ನನ್ನ LIC ದುಡ್ಡು ನಾನು ಕೊಡು ಅಂತ ಹೇಳ್ಬಿಟ್ಟು. ಆದರೆ ನಾನು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ಲು ಕಣ್ಲೆ. ಅಲ್ಲ ರೀ, 5 ಲಕ್ಷ ರೂಪಾಯಿ ಅದು ನೀವು ಕೊಟ್ಟರೆ ದುಡ್ಡು. ಹೋಗ್ಲಿ ಒಂದು ಸ್ವಲ್ಪ ನನ್ನ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಬೇಕಲ್ವೇನ್ರಿ? 2.5 ಲಕ್ಷ ಅವಳೇ ಮಡಿಕೊಂಡ್ಲಿ. 2.5 ಲಕ್ಷ ನಮಗೆ ಕೊಡ್ಬೇಕಲ್ವೇನ್ರಿ? ನನಗೊಂದು ಮಾತು ಹೇಳಿಲ್ವಲ್ವೇನ್ರಿ ನೀವು? ನಮಗೇನು ಏನು ತುಳುಕ್ತೈತೆ ಏನು ದುಡ್ಡು? ನಮಗೂ ಅವಳನ್ನ ಒಬ್ಳು ಸಂದಕಿರೋನ್ ಮದುವೆ ಮಾಡ್ಕೊಂಬಿಟ್ಟು ಕಾರು ಬಂಗ್ಲೆ ಅಂತ ಇಕ್ಕೊಂಡವಳಿ. ನನ್ನ ಮಗಿಗೆ ಯಾರೇ ದಿಕ್ಕು? ನಡೀರಿ, ಒಂದು 2.5 ಲಕ್ಷ ರೂಪಾಯಿನ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬರನಿ. ಹೂ ಕಣ, ನೀನೇ ಎಲ್ಲ ದುಡ್ಡು ಕೊಟ್ಟಿದ್ಯಾ ಅಂತ ಹೇಳಿದ್ಮೇಲೆ ನ್ಯಾಯವಾಗಿ ಈ ಅಮ್ಮಂಗೂ ಸೇರ್ಬೇಕು, ಆಯಕ್ಕಂಗೂ ಸೇರ್ಬೇಕು. ಹೆಂಗೋ ಇಬ್ರಿಗೂ ಸಮಪಾಲು ಅನ್ನಂಗೆ ಮಾಡಬೇಕು. ಇಬ್ರೆಂಡ್ರನ್ನ ಕಟ್ಕೊಂಡ್ಮೇಲೆ ಸಮಪಾಲು ಸಮಬಾಳು ಅನ್ನಂಗೆ ಮಾಡ್ಬೇಕು. ನೀನು ಇವಾಗ ನೋಡಿದ್ರೆ ಹಿಂಗೆ ಪಾಪ ಎಲ್ಲ ಆಯಮ್ಮಂಗೆ ಕೊಟ್ಬಿಟ್ರೆ ಈ ಅಮ್ಮನ ಕತೆ ಏನು ಹೇಳು? ನೀನು ಎಂತ ಸಂದಕ್ಕೆ ನೋಡ್ಕೊತಾವಳೆ? ನಾನು ಹೋಗಿ ಕೇಳ್ದೆ ಕಣ್ ಶಾರದಿ. ಅವ್ರು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೈದು ಕಳ್ಸಿದ್ರು. ನಾನು ತಾನೇ ಇನ್ನೇನು ಮಾಡ್ಲಿ ಹೇಳು? ಅದಕ್ಕೆ ನೀ ಸುಮ್ಕೆ ವಾಪಸ್ ಬಂದ್ಬಿಟ್ಟೆ. ಬುಡಿಯತ್ತಾಗಿ ಹೋದ್ರೋಗ್ಲಿ, ನಾವು ಕಷ್ಟಪಟ್ಬಿಟ್ಟು ದುಡ್ಕೊಳ್ಳೋಣ. ನೀನು ಒಳ್ಳೆತನಕ್ಕೆ ತಾನೇ ನಿನ್ನ ಹೊಲ ವಾಪಸ್ ಸಿಕ್ಕಿದ್ದು ನಿನ್ಗೆ. ಆ ಹೊಲದಾಗೆ ನೀ ಬೆಳೆ ಬೆಳ್ಕೊಂಡು ಅಂದಕ್ಕಿರೋಣ. ಸುಮ್ಕಿರು. ಹೋಗೊಂದು ಮಾತು ಕೇಳಿದ್ರೆ ತಪ್ಪೇನೈತೆ? ಬರ್ರಿ ಹೋಗಿ ಕೇಳ್ಕೊಂಬಿಟ್ಟು ಬರನಿ. ಹೋಗೋಣ, ಒಂದು ಮಾತಂಗೊಂಡ್ರಿ ನೋಡೋಣ ಏನಂತಾರೋ ಏನೋ. ನಾವು ಇವಾಗ ಕಷ್ಟದಾಗಿದ್ದೀವ್ರಿ. ಅವಳಿಗರ್ಧ ನಮ್ಗರ್ಧ. ಅವಳೇನು 10 ರೂಪಾಯಿ ಕೊಟ್ಟಿಲ್ವಲ್ಲ, ನೀವು ತಾನೇ ಕೊಟ್ಟಿರೋದು. ಬರ್ರಿ ಹೋಗೊಂದು ಮಾತು ಕೇಳೋಣ. ನಿನ್ನಿಷ್ಟ, ನೀನು ಕೇಳ್ಕೊಂಬಿಟ್ ಬಾ. ನಾನಂತೂ ಕೇಳಕ್ ಬರಕಿಲ್ಲ. ನೋಡಿಲ್ಲ, ಅಂಗಡಿ ತಕೋಗೋಣ. ಅಲ್ಲಿ ನೋಡು, ನಮ್ಗೇನು ತುಳುಕ್ತೈತೇನು ದುಡ್ಡು? ಕೇಳಿದ್ರೆ ತಿಯಪ್ಪೇನು? ಮಮತಾ, ಮಮತಾ, ಲೇ ಮಮತಾ, ನೀನ್ ಯಾಕೆ ಬಂದೆ ನಮ್ಮನೆಗೆ? ಯಾವಳ ಕರೆದ್ಲು ನೀನು ನಮ್ಮನೆಗೆ ಬಾ ಅಂತ ಹೇಳ್ಬಿಟ್ಟು? ಒಂದು ಕಿತ ಹೇಳೋರು ಅರ್ಥ ಹಾಕಿಲ್ವಾ? ನಮ್ಮನೆಗೆ ಬರ್ಬಾರ್ದು ನೀವೆಲ್ಲನೂ ಅಂತ ಹೇಳ್ಬಿಟ್ಟು. ಅದು ಯಾಕೆ ಬಂದು ಸಾಯ್ತಿರೋ ನನಗಂತೂ ಗೊತ್ತಿಲ್ಲ. ನಾನೇನು ಸುಮ್ಕೆ ಬರಲಿಲ್ಲ ಕಣವ, ಸುಮ್ಕೆ ಬರಲಿಲ್ಲ. ನೋಡು, ನನ್ನ ಗಂಡ ನೀನು ಹೆಸರನ್ನ ಕೊಟ್ಟಿದ್ನಲ್ಲ 5 ಲಕ್ಷ ರೂಪಾಯಿನ ದುಡ್ಡು. ಅದ್ರಾಗ ನನಗೆ ಕಮ್ಮಿ ನೀನೇ ಕೊಡು. ಒಂದು 2 ಲಕ್ಷ ರೂಪಾಯಿ ಆದ್ರೂ ದುಡ್ಡು ಕೊಡು. ನನ್ನ ಗಂಡ ಕಷ್ಟಪಟ್ಟು ಕೊಟ್ಟವನೇ ತಾನೇ ದುಡ್ಡೆಲ್ಲನೂ. ನೀನು ಈ ಮನೆನೂ ಕಿತ್ಕೊಂಡೆ, ಆಮೇಕಿಂದ LIC ಪಲೈಸಿ ದುಡ್ಡೆಲ್ಲ ಕಿತ್ಕೊತಾ ಇದೆಯಾ. ನನ್ನ ಗಂಡನಿಂದ ನನಗೆ ಇಲ್ಲಿ ಗಂಟನೂ 10 ರೂಪಾಯಿನೂ ನನಗಂತೂ ಸಿಕ್ಕಿಲ್ಲ. ನೀನು ಹೆಂಗನ ಮಾಡಿ ಒಂದು 2 ಲಕ್ಷ ರೂಪಾಯಿ ದುಡ್ಡನ್ನ ಕೊಡು. ನಾನು ನನ್ನ ಮಗಳು ಮುಂದಕ್ಕೆ ಓದ್ಸೋಕೋ ಪಾಸಕ್ಕೋ ಆಯ್ತದೆ. ಎಲ್ಲನೂ ಕಳ್ಕೊಂಬಿಟ್ಟಿದ್ದೀವಿ ನಾವು. ಒಂದು 2 ಲಕ್ಷ ಕೊಡು ಸಾಕು. ಓಹೋ, ಮೇಡಮ್ ಅವ್ರಿಗೆ ಇವಾಗ ಆಸ್ತಿ ಬೇಕಾಯ್ತಾ? ಅವತ್ತು ನನಗೆ ಗಂಡನೇ ಬೇಕು. ನನಗಂತೂ ಈ ಮನೆಗಿನೇ ಕಟ್ಕೊಂಡೆಲ್ಲ ಏನಾಗಬೇಕು ಅಂತ ಹೇಳ್ಬಿಟ್ಟು ಓಡಂಟೋಗ್ಬಿಟ್ಟೆ. ಹೀಗೆ ನೋಡಿದ್ರೆ ನಂಗೆಲ್ಲ ಬೇಕು ಅನ್ನಂಗೆ ಬಂದುಬಿಟ್ಟು ಕೇಳ್ತಿದ್ಯಾ? ನೋಡೋಣ, ನಾನು ನಿನಗೆ ಕೊಡ್ತೀನಾ ಇಲ್ಲ ನೀವೇ ನನಗೆ ಇನ್ನೂ ತಂದು ಕೊಡ್ಬೇಕಾ ಅಂತ ಹೇಳ್ಬಿಟ್ಟು. ಲೇ ಶಾನೆ ಓವರ್ ಆಕ್ಟಿಂಗ್ ಮಾಡಕ್ಕೆ ಹೋಗ್ಬೇಡ. ನೀನು ಹಿಂಗೆ ಬಂದ್ಬಿಟ್ಟು ಸಾಧಾರಣ ಥರ ಏನೂ ಗೊತ್ತಾಗಿಲ್ಲ ನಂಗೆ ನಿಂತ್ಕೊಂಡು ಕೇಳ್ಬಿಟ್ಟು ನಾನು ಕೊಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ನೋಡು, ಇನ್ನನವೇ ನನ್ನ ಗಂಡ ನನಗೆ ಜೀವನಾಂಶಕ್ಕೆ ಅಂತ ಹೇಳ್ಬಿಟ್ಟು ಏನೂ ಕೊಟ್ಟಿಲ್ಲ. ಅವನ ಹತ್ರನೇ ಜೀವನಾಂಶಕ್ಕೆ ಅಂತ ಹೇಳ್ಬಿಟ್ಟು ಕಿತ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅಂತಂದ್ರೆ ನನ್ನ ತಗೆ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಿದ್ಯೇನೆ ನೀನು?
ನೋಡ್ ಮಮತಾ, ನಿಂಗೆ ತಾಯಿವಾಗ ದುಡ್ಡು ಐತೆ ಎಲ್ಲನೂ ಐತೆ ಅಂತ ನಂಗೆ ಸಂದಾಗ ಗೊತ್ತು. ಈಗ ಒಳ್ಳೆ ಗಂಡನೂ ಮದುವೆ ಮಾಡ್ಕೊಂಡಿದ್ಯಾ ಅಂತನೂ ನನಗೂ ಸಂದಾಗ ಗೊತ್ತು. ನೀವಿಬ್ರು ಸಂದಕ್ಕಿರಿ, ನಾನೇನು ಹಂಗೆ ಹಿಂಗೆ ಅಂತೇನು ಕೇಳ್ತಿಲ್ಲ. ಆದರೆ ಹೊಸಿ ನಮ್ಮದು ಅಂತ ಹೇಳ್ಬಿಟ್ಟು ದುಡ್ಡ ನನ್ನ ಗಂಡ ಕೊಟ್ಟರೆ ದುಡ್ಡಲ್ವಾ, ಅದಕ್ಕೆ ವಾಪಸ್ಸನ್ನ ಕೊಡಬೇಕು. ಆ LIC ದುಡ್ಡು ಕೊಡ್ಬೇಕಾದ್ರೆ ನನ್ನ ಗಂಡ ಅವಾಗ ನನ್ನ ಆಗ್ಲೇನೇ ಮದುವೆ ಮಾಡ್ಕೊಂಡಿದ್ರು ಅಯ್ಯೋ LIC ಕಟ್ತೀವಿ LIC ಕಟ್ತೀವಿ ಅಂತ ಹೇಳ್ಬಿಟ್ಟು ನನ್ನ ತವೇನೇ ಇಸ್ಕೊಂಡು ಹೋಗ್ಬಿಟ್ಟು ಏಸೋ ಒಂದು ದುಡ್ಡೆಲ್ಲನೂ LIC ಕಟ್ತಾ ಇದ್ದ ಗೊತ್ತೇನು. ಆದ್ರೆ ನನ್ನ ದುಡ್ಡನ್ನು ಸೇರ್ಕೊಂಡೈತೆ. ನನ್ನ ದುಡ್ಡಾಗೇನಿಯಾ ನಿನ್ನ ಹೆಸರಿನಾಗ LIC ಕಟ್ಟರೋದು ಅಂತ ಅನ್ನಿಸ್ತದೆ ನೋಡು. ಅವಾಗೇನು ನನ್ನ ತಾವು ದುಡ್ಡಿತ್ತು, ಮನೆಯಾಗೆ ಎಲ್ಲ ಇತ್ತು. ಈಗ ನಾನು ಅದಕ್ಕೆ ನಿನ್ನ ಹತ್ರ ಬಂದ್ಬಿಟ್ಟು ಕೇಳ್ತಾ ಇವನಿ, ನನಗೂ ದುಡ್ಡು ಕೊಡು. ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಡು. ಇನ್ನು 3 ಲಕ್ಷ ರೂಪಾಯಿ ನೀನೇ ಮಡಿಕ, ಯಾರು ಕೇಳ್ತಾರೆ? ಕೊಡು. ಏನೋ ಈಗಾಗಲೇ ನಿನ್ ದುಡ್ಡು ಅಂತ ಬಂದ್ಬಿಟ್ಟು ಆಗ್ಲೇ ಕೇಳಕ್ಕೆ ಲೈ ಕಿತ್ತೋದೊಳೆ ಒಯ್ತಾ ಇರೋ ಸುಮ್ಕೇನಿಯ. ಈಗ ನಾವೆಲ್ಲ ಕಾರ್ ತಗೊಂಡು ಚೆನ್ನಾಗಿದೀವಿ ಅಂತ ಹೇಳಿದ್ರೆ ನಿಂಗೆ ಸಹಿಸಕ್ಕಾಯ್ತಿಲ್ಲ ಅಲ್ವಾ? ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಎಲ್ಲ ಮಾಡಿ ನನ್ನ ಗಂಡನೆಲ್ಲ ಹಾಳು ಮಾಡಿ ಇಕ್ಬಿಟ್ಟಿದ್ದಲ್ದೆ ಈಗ ನೋಡಿದ್ರೆ ಇನ್ನೊಂದು ಕಿತ ಬಂದಿದ್ಯೇನೆ ನೋಡೆ. ನೀನು ಅವನು ಇಬ್ರು ನನ್ನ ಜೀವನದಿಂದ ತೊಲಗಿದ್ಮೇಲೆ ನಾನು ನನ್ನ ಗಂಡ ನನ್ನ ಮಗಳು ನಮ್ಮ ಅಮ್ಮ ಎಲ್ಲ ಆರಾಮಾಗಿದ್ದೀವಿ. ಇನ್ನು ಮುಂದೆ ನಾವು ಇಷ್ಟೇ ನೀ ಆರಾಮಾಗಿರ್ಬೇಕು ಅಂತ ಅನ್ಕೊಬಿಟ್ಟಿದೀವಿ. ದಯವಿಟ್ಟು ಹಿಂಗೆಲ್ಲ ಬಂದ್ಬಿಟ್ಟು 2 ಲಕ್ಷ ಕೊಡು 3 ಲಕ್ಷ ಕೊಡು ಅಂತ ಹೇಳ್ಬಿಟ್ಟು ಸಾಯ್ಬೇಡ. ಇಲ್ಲಿಂದ ಒಯ್ತಾ ಇರು ಸುಮ್ಕೇನಿಯ. ಅವತ್ತು ಪೈಸೆನೂ ಕೊಡಕ್ಕಿಲ್ಲ ನಿನ್ಗಂತೂ. ನಾನೇ ನಿನ್ನ ಹತ್ರ ಜಗಳ ಮಾಡ್ಬಿಟ್ಟು LIC ದುಡ್ಡು ಕೇಳಕ್ಕೂ ಅಂತ ಬಂದಿಲ್ಲ ಮಮತಾ. ನಾನು ಕಷ್ಟ ಇದ್ದೀನಿ, ನನ್ನ ಗಂಡ ಕಟ್ಟರ ದುಡ್ಡು ಅದ್ರಾಗ LIC ಕಟ್ತಿದ್ದೀನಿ ಅಂತ ನನ್ನ ತಾವು ಇಸ್ಕೊಂಡು ಹೋಗ್ಬಿಟ್ಟು ಕೊಟ್ಟವು ನೀನು LIC ದುಡ್ಡ. ಅದಕ್ಕೆ ಕರುಣೆ ನನ್ನ ತೋರಿಸ್ಬಿಟ್ಟು 2 ಲಕ್ಷ ರೂಪಾಯಿ ದುಡ್ಡ ವಾಪಸ್ ಕೊಡು. ಡ್ರಾ ಮಾಡ್ಕೊಂಬಿಟ್ಟು ಬಂದಿದ್ಯಾ ಅಂತ ನಮ್ಗೇನಿಯ ನಮ್ಮನ್ಗೇನಿಯ ಪತ್ರನೂ ಬಂದೈತೆ. ನನ್ನ ಗಂಡನ ಹೆಸ್ರಿಗೇನೇನಿಯ ಪತ್ರ ಬಂದೈತೆ. ಆಯಪ್ಪನೇ ತಾನೇ ಕೊಡ್ತಿದ್ದಿ ಎಲ್ಲನೂ ಅದಕ್ಕೇನೇನಿಯ. ಅದಕ್ಕೆ ಕೇಳೋಣ ಅಂತ ಬಂದೆ. ದೇವರು ಹಿಂಗೆ ಬಿಡಕ್ಕಿಲ್ಲ. ಒಂದಿನ ನಿನ್ನೂ ಕೆಳಗಡೆ ಕೆಡವ್ತಾನೆ, ಆವಾಗ ಗೊತ್ತಾಯ್ತದ ನೋಡಿ ನಿನ್ಗೂನುವೆ. ಗೊತ್ತಾಗ್ಲಿ ಬಿಡೆ, ನಾನು ಎಲ್ಲ ನೋಡ್ಕೊಂಡೇನಿಯ ಆರಾಮಾಗಿರೋದು. ನೀನು ಜಾಸ್ತಿ ಜಂಬ ಕೊಚ್ಕೊಂಡಿಲ್ಲಿ ಹಿದಾಡ ಅಳ್ಳಾಡಕ್ಕೆ ಹೋಗ್ಬೇಡ. ನೀನು ನನ್ನ ಸಮಕ್ಕಂತೂ ಎಂದು ಬರೋಕ್ಕಾಗಿಲ್ಲ. ಈಗ ಸುಮ್ಮನೆ ಹೋಗು. ಸರಿ ಬಿಡೆ, ಒಳ್ಳೇದು ಕೆಟ್ಟದು ಎಲ್ಲ ದೇವರೇನಿಯ ನೋಡ್ಕೊತಾನೆ. ನಿನ್ನ ಹತ್ರ ಜಗಳ ಮಾಡ್ಕೊಂಡು ನಿನ್ನ ಹತ್ರ ಕಿತ್ತಾಡ್ಕೊಂಡು ಇಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನಮಗೆ ಕಷ್ಟ ಇರ್ಬೋದು ಇವತ್ತು, ನಾಳೆ ನಮಗೂ ಬಂದೇ ಬರ್ತದೆ ದುಡ್ಡು. ನೀನು ನಾನು ಮುಂದಕ್ಕೆ ಬರೋಂಥ ಟೈಮ್ ಬರ್ತದೆ, ಅವಾಗ ನಾನು ಮಾತಾಡ್ತೀನಿ. ಕುಣಿಲಾರ್ದೊಳಗೆ ನೆಲಾಡೋಂಕಂತೆ ಹಂಗಾಯ್ತು. ಒಯ್ತಾರ ಸುಮ್ಕೇನಿಯ, ಬಂದಾರಿಗೆ ಸುಮ್ಕ ಇಲ್ಲ ಅನ್ಕೊಂಡು. ಒಂದು 2 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಬೋರನ ಹಾಕಿಸ್ತಿದ್ದೆ ನಾನು. ಇವಳನ್ನು ಬಂದು ಕೇಳಿದ್ರೆ ಇವಳು ನೋಡ್ರೆ ಹಿಂಗೆ ಹೇಳ್ತಾವಳೆ. ನನ್ನ ಗಂಡ ನೋಡ್ರೆ ಇವಳ ಹೆಸರು ಕೊಟ್ಟವನು LIC ನನ್ನ ಹೆಸರು ಕೊಟ್ಟದ್ದು ಬಿಟ್ಬಿಟ್ಟು. ಹೋಗ್ಲಿ ಬಿಡು, ಯಾರ ತಗನ ಸಾಲ ಫಲ ಮಾಡಿ ಬೋರ್ ಹಾಕ್ಸ್ಕೊಂಡ್ರೆ ಆಯಿತು. ಇವಾಗ ಏನಿದ್ರು ಇವಳದೇ ಹಕ್ಕು. LIC ಇವಳ ಹೆಸರಿಗೆ ಕೊಟ್ಟವ್ರೆ ಅಂತ ಹೇಳಿದ್ಮೇಲೆ ನನಗೇನು ಬರ್ತದೆ? LIC ದುಡ್ಡೆಲ್ಲನೂ ಇವಳಿಗೆ ತಾನೇ ಹೋಗ್ಬೇಕಿರೋದು. ಹೋಗ್ಲಿ ಬಿಡತ್ತಾಗೆ, ಹೆಂಗೋನ ಮಾಡ್ಕೊಳ್ಳಿ. ನಾನು ಯಾರ ತಗನ ಸಾಲ ಮಾಡ್ಕೊತೀನಿ. ಒಂಚೂರು ಯಾಮರ್ಸ್ಬಿಟ್ರೆ ಸಾಕು, ತಲೆ ಮೇಲೆ ಬೆಣ್ಣೆ ಹಚ್ಬಿಟ್ಟು ನೀಟಾಗಿ ನನ್ನ ಮುಗಿಸ್ಬಿಡ್ತಾರೆ. ಸಾಕು. ನಾನು ಹೆಂಗೋ ನನ್ನ ಗಂಡನ ಜೊತೆ ಮದುವೆ ಮಾಡ್ಕೊಂಡು ಆರಾಮಾಗಿದ್ದೆ. ಬಂದ್ಬಿಟ್ಟು ಎಲ್ಲನೂ ಹಾಳು ಮಾಡಿಕ್ದೋಳು ಇವಳೆ ನಿನಗೆ. ಈಗ ಅಷ್ಟು ಸಾಲದಂತೂ ದುಡ್ಡು ಬೇರೆ ಬಂದವಳು ಕೇಳೋಕ್ಕೆ. ಹೆಂಗೋ ನನ್ನ ಮಗಳ ಹೆಸ್ರನ್ನ ಫಿಕ್ಸೆಡ್ ಹಾಕ್ಬಿಟ್ಟು ನನ್ನ ಮಗಳನ್ನ ಹೆಂಗೋನೂ ಮುಂದಕ್ಕೆ ಓದ್ಸೋಕ್ಕೆ ದುಡ್ಡು ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದೀನಿ. ಈಗ ಇವಳು ಬಾಯಿಗೆಲ್ಲ ಇಕ್ಬಿಟ್ರೆ ಇವಳು ಹೆಂಗಾರ ಮಾಡ್ಕೊಂಡು ಸಾಯ್ಲಿ ಬಿಡು. ನಮಗೇನಂತೆ, ನಾವು ನಿಮ್ದೇಗಿದ್ರೆ ಅಷ್ಟೇ ಸಾಕು. ಲೇ ಮಮತಾ, ಅತ್ತ ಕೊಟ್ಬಿಡ್ಬೇಕಿತ್ತಾನೆ ಒಂದು 2 ಲಕ್ಷ ರೂಪಾ. ಹೋಗ್ಲಿ, ಮನೆಯೆಲ್ಲ ನಿನ್ನ ಗಂಡ ನಿನ್ನ ಹೆಸರಿಗೆ ಬರ್ಕೊಟ್ಟವನೆ. ಅವಳಿಗೆ ಅಂತ ಹೇಳ್ಬಿಟ್ಟು ಗಂಡ 10 ಪೈಸದೂ ಏನೂ ಕೊಟ್ಟಿಲ್ಲ. ಅತ್ತಾಗ ನೀನೇನಿಯ ಅತ್ತಾಗ 2 ಲಕ್ಷ ರೂಪಾಯಿ ಕೊಟ್ಬಿಡ್ಬೇಕಿತ್ತು. ಅವಳು ದುಡ್ಡು ಅವಳದ್ದು ಇಕ್ಕೊಂಡು ನಮಗೇನಲೇ ಆಗಬೇಕು? ಸುಮ್ಮನೆ ಕುಂತ್ಕ, ನಿಂಗೇನು ಗೊತ್ತಾಗಿಲ್ಲ. ನಾವು ಕಾರು ಪಾರು ಎಲ್ಲ ತಗೊಂಡಿದ್ದೀವಲ್ಲ, ಅವಳು ಸಹಿಸಕ್ಕಾಯ್ತಿಲ್ಲ. ಅವಳಿಗೆಲ್ಲ ಒಟ್ಟೊಡಿತೈತೆ, ಅವಳು ತಗೋಬೇಕಲ್ಲ. ಅದಕ್ಕೇನೇ ಬಂದ್ಬಿಟ್ಟು ದುಡ್ಡು ಕೇಳ್ತಿರೋದು. ನೋಡಿ, ನನ್ನ ಗಂಡ ನನ್ನ ಹೆಸರನ್ನ ಕೊಟ್ಟಿದ್ದ ಅವಾಗ ದುಡ್ಡ. ಈಗ ನನ್ನ ಹೆಸರಿಗೆ ಬಂದೈತೆ. ಹಂಗಂದ್ಮೇಲೆ ಅವಳಿಗೆ ಹೆಂಗೆ ಸೇರ್ಕೋಬೇಕಾಯ್ತದೆ ಹೇಳು? ಎಲ್ಲ ನನಗೆ ಏನೇ ಸೇರ್ಕೋಬೇಕಾಗಿರೋದು. ನೀವು ಸುಮ್ಕಿರ್ರಿ. ಏನೋ ಕಣಮ್ಮ, ನಿನ್ನಿಷ್ಟ. ಇದರಿಂದ ಹೇಳ್ದೆ ಅಷ್ಟೇನಿಯ ನಾನುವೇ. ಸರಿ ಬಿಡು, ಆಯ್ತು. ನಿನ್ಗೆ ಹಂಗೆ ಅನ್ಸಿದ್ರೆ ಹಂಗೆ ಏನಿಯ ಮಾಡು. ಆಯಪ್ಪನ ದುಡ್ಡಲ್ವಾ, ಆಯಪ್ಪ ಕಟ್ಟಿರೋದಲ್ವಾ, ಏನೋ ಒಂಚೂರು ಆಯಪ್ಪಂಗೂ ಸೇರ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಅಷ್ಟೇನಿಯ. ಆಯಮ್ಮಂಗೂ ಒಂದು ಹೆಣ್ಮಗ ಐತೆ, ಆಯಮ್ಮಂಗೂ ಕಷ್ಟ ಇರ್ತದೆ ನಮಗಿದ್ದಂಗೆ. ಈಗ ನಾನಾರ ದುಡಿತೀನಿ. ಅವಳು ಗಂಡ 10 ರೂಪಾಯಿ ದುಡಿಯೋಕ್ಕಿಲ್ಲ, ಏನೂ ಇಲ್ಲ. ಅಲಾಲ್ ಟೊಪ್ಪಿ ಥರ ಅಲ್ಕೊಂಡವನಿ. ಅದಕ್ಕೆ ನೀನಿಯ ಒಂದು ಮಾತು ಹಂಗೊಂದೆ. ಇದೇನು ಅವಳ ಪರ ಮಾತಾಡ್ತಿದ್ದೀರಲ್ಲ, ನನ್ನ ಪರ ಮಾತಾಡಬೇಕು. ಸುಮ್ಕಿರ್ರಿ. ಯಾವಳಿಗೂ ಏನು 10 ಪೈಸೆ ರೂಪಾಯಿ ಕೊಡೋದೇನು ಬೇಕಾಗಿಲ್ಲ. ಇವತ್ತು ಎಲ್ಲ ಪರಿಸ್ಥಿತಿ ಕಾರಣ ನಾನೇ ಮಮತಾ. ನಾನೇನಿಯ ಅವತ್ತು ನಾನು ನಿನ್ನ ಹಿಂದೆ ಬಿದ್ದುಬಿಟ್ಟು ನೀನು ತಲೆ ಕೆಡಿಸ್ಬಿಟ್ಟು ನಾನು ನಿನ್ನ ಜೊತೆ ಓಡಾಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಗಂಡಂಗೂ ತಲೆ ಕೆಡ್ತಿರಲಿಲ್ಲ, ನಿನ್ನ ಗಂಡನೂ ಇನ್ನೊಬ್ಬಳನ್ನ ಕಟ್ಕೊತಾ ಇರಲಿಲ್ಲ. ಇವತ್ತು ನಾನು ನಿನ್ನ ಕಟ್ಕೊಳಕ್ಕಾತಿರಲಿಲ್ಲ. ಅಯ್ಯೋ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನಾಗಬೇಕಷ್ಟೇನಿಯ. ತಪ್ಪೆಲ್ಲ ಮಾತ್ರ ನಂದೇನಿಯ. ನಾನು ಕಾರ್ ತಗೊಂಡು ಹೋಯ್ತೀನಿ ಕಣೆ. ಇವತ್ತು ಕೆಲಸಕ್ಕೆ ಕಾರ್ ತಗೊಂಡು ಹೋಗ್ಬಿಟ್ಟು ಬತ್ತೀನಿ ಆಮೇಕಿಂದ. ಅದೆಲ್ಗೋ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ರೆಡಿಯಾಗಿರ್ರಿ. ಎಲ್ಲನೂ ಕರ್ಕೊಂಡು ಹೋಯ್ತೀನಿ, ತಡ ಮಾಡಕ್ಕೆ ಹೋಗ್ಬೇಡಿ. ಆಯ್ತು ಬಿಡಿ, ಸರ್ನ ಬನ್ನಿ. ನನ್ನ ಗಂಡ ಕಾರ್ ತಗೊಂತೀನಿ ಎಲ್ಗೋಯ್ತಾನೆ. ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ನಮ್ಮ ಒಳ್ಳಿನಾಗ ಯಾವಳನ್ನ ಬುಟ್ಟಿಗೆ ಹಾಕೊಬಿಡ್ತಾಳೆ ಅಷ್ಟೇ. ನಿನಯ ಕಾರ್ ಐತಿ ಅಂತ ಹೇಳ್ಬಿಟ್ಟು